ಇವತ್ತಿನ ದಿವಸ ಸಂತೂರಿನ ಮೊರಾರ್ಜಿ ವಸತಿ ಶಾಲೆಗೆ ಭೇಟಿ ನೀಡಿ ಮಕ್ಕಳೊಂದಿಗೆ ನಾನು ಈಗಾಗಲೇ ಮಾತನಾಡಿದ್ದು. ಮಕ್ಕಳಿಗೆ ಕೆಲವೊಂದು ಕಾರಣದಿಂದ ಪ್ರಿನ್ಸಿಪಾಲ್ ಮತ್ತು ವಾರ್ಡನ್ ಹಲ್ಲೆ ಮಾಡಿರುವುದು ಮಕ್ಕಳಿಂದಲೇ ಈಗಾಗಲೇ ನಾನು ತಿಳಿದುಕೊಂಡಿದ್ದೇನೆ. ಹೀಗಾಗಿ ಈ ವಸತಿ ಶಾಲೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಪ್ರಾಂಶುಪಾಲರು, ವಾರ್ಡನು, ಶಿಕ್ಷಕರು ಎಲ್ಲ ಒಂದು ರೀತಿ ಗುಂಪುಗಾರಿಕೆ ಮಾಡಿಕೊಳ್ಳುವ ಮುಖಾಂತರ ಮಕ್ಕಳ ಶೈಕ್ಷಣಿಕ ಕಲಿಕೆಗೆ ಬಹಳಷ್ಟು ಹಿನ್ನಡೆಯಾಗಿದೆ. ಇದೆಲ್ಲ ನಾನು ಈಗಾಗಲೇ ಮೇಲೆ ಮಾಹಿತಿ ಕಲೆ ಹಾಕಿದ್ದು. ಜಿಲ್ಲಾ ನಮ್ಮ ಉಪನಿರ್ದೇಶಕರು ಸಿಂಧು ಅವರು ಬಂದಿದ್ದರು, ಅವರಿಗೆ ನಾವು ತಿಳಿಸಿದ್ದೇನೆ. ಪ್ರಾಂಶುಪಾಲರು, ವಾರ್ಡನ್ನು ಮತ್ತು ಅಲ್ಲಿ ಕೆಲಸ ಮಾಡ್ತಕ್ಕಂಥ ನರ್ಸ್ ಮೇಲೆ ಕೂಡಲೇ ಆ್ಯಕ್ಷನ್ ಆಗಬೇಕು. ಅವರಿಗೆ ಸಸ್ಪೆನ್ಷನ್ ಮಾಡಿ ಉಳಿದವರಿಗೆ ಬೇರೆ ಕಡೆ ವರ್ಗಾವಣೆ ಮಾಡಬೇಕು. ಇಲ್ಲಿ ಆಗಿದ್ದಂಥ ಅನಾಹುತ, ಈ ಘಟನೆಗೆ ಯಾರ್ಯಾರು ಕಾರಣ ಇದೆ ಅವ್ರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕು. ಮುಂದೆ ಇದು ಆಗದ ರೀತಿಯಲ್ಲಿ ನೀವು ಕ್ರಮಕ್ಕೆ ಮುಂದಾಗಬೇಕು. ಮತ್ತು ಮಕ್ಕಳ ಮೇಲೆ ಹಲ್ಲೆ ಮಾಡಿದಂಥ ಪ್ರಿನ್ಸಿಪಾಲ್ ಮೇಲೆ ಜೆಜಾಕ್ ಸೆಕ್ಷನ್ 74 RT ಆ್ಯಕ್ಟ್ ಸೆಕ್ಷನ್ 17 ಸಬ್-1(2) ಪ್ರಕಾರ ಅವ್ರ ಮೇಲೆ FIR ಮಾಡಬೇಕಂತ ಈಗಾಗಲೇ ಸೂಚನೆ ಕೊಟ್ಟಿದ್ದೇನೆ. ಆ ಹಿನ್ನೆಲೆಯಲ್ಲಿ ಕೂಡಲೇ ಈ ಕ್ರಮಗಳು ಕೈಗೊಳ್ಳದಿದ್ದಲ್ಲಿ ಮಾಹಿತಿಯನ್ನು ನಮ್ಮ ಆಯೋಗಕ್ಕೆ ಈಗಾಗಲೇ ನಾವು ತೆಗೆದುಕೊಂಡಿದ್ದೇವೆ. ಮುಂದಿನ ದಿನಮಾನದಲ್ಲಿ ಸ್ವಯಂ ಪ್ರೇರಿತ ಪ್ರಕರಣ ದಾಖಲು ಮಾಡಿಕೊಂಡು ವಿಚಾರಣೆಗೆ ಒಳಪಡಿಸ್ತೀವಿ. ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್, ಕಮೆಂಟ್, ಲೈಕ್ ಮಾಡಿ ಹೊಸ ವಿಡಿಯೋಗಳನ್ನು ಮಾಡಲು ಬೆಂಬಲವನ್ನು ನೀಡಿ.